ಸಿಡಬ್ಲ್ಯೂಆರ್ಸಿ ಶಿಫಾರಸು ಬೆನ್ನಲ್ಲೇ ಮಂಡ್ಯದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಇದರ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಧಿಕಾರಿ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸೋಕೆ ಶಿಫಾರಸು ಬೆನ್ನಲ್ಲೇ ಚರ್ಚೆಯನ್ನ ಮಾಡಿದ್ದಾರೆ. 12,000 ಕ್ಯೂಸೆಕ್ ಹರಿಸುವಂತೆ ಆದೇಶ ಬಂದಿದೆ. ತಮಿಳುನಾಡಿಗೆ ಹರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪಬ್ಲಿಸಿಟಿಗಾಗಿ ಹೋಗಬೇಡಿ, ರೈತರಿಗೆ ತಿಳುವಳಿಕೆ ಮೂಡಿಸುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಧಿಕಾರಿ ಹಾಗೆ ಎಸ್ಪಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀರು ಎಷ್ಟಾಗಬಹುದು ಅಷ್ಟು ಬಿಡೋಣ ಅಂತ ಹೇಳಿದಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಂದ್ರೆ ನೀರು ಬಿಡೋದ್ ಪಕ್ಕ, ಆದ್ರೆ 16 ಟಿಎಂಸಿ ನೀರನ್ನ ಬಿಡೋದಕ್ಕೆ ಏನ್ ಹೇಳಲಾಗಿದೆ ಅಷ್ಟು ನೀರನ್ನ ಬಿಡ್ಲಾಗತ್ತಾ? ಕರ್ನಾಟಕ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ? ಅಥವಾ ರೈತರ ಆಗ್ರಹ ಮಾಡ್ತಿದಾರಲ್ಲ, ಸಿಡಬ್ಲ್ಯೂಎಂಎ ಮುಂದೆ ಸಮರ್ಥವಾದಂತಹ ವಾದವನ್ನ ಮಂಡನೆ ಮಾಡಬೇಕು. ನಾವು ವಾದ ಮಾಡೋದ್ರಲ್ಲಿ ಫೇಲ್ಯೂರ್ ಆದ್ವಿ. ಕರ್ನಾಟಕದ ರೈತರ, ಕಾವೇರಿ ಜಲಾನಯನ ಪ್ರದೇಶದ ರೈತರ ಹಿತ ಕಾಯುವಲ್ಲಿ ನಮ್ಮ ಅಧಿಕಾರಿಗಳು ಫೇಲ್ಯೂರ್ ಆದ್ರು ಅನ್ನೋದು ಹೋರಾಟ ಮಾಡ್ತಾ ಇರುವಂತಹ ರೈತರು ಮಾಡ್ತಾ ಇರುವಂತಹ ಆರೋಪ. ಸಿಡಬ್ಲ್ಯೂಎಂಎ ಮುಂದೆ ಸಮರ್ಥವಾದಂತಹ ವಾದವನ್ನ ಮಂಡನೆ ಮಾಡಬೇಕು ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಈ ಆದೇಶ ಸಿಡಬ್ಲ್ಯೂಆರ್ಸಿಯಿಂದ ಏನು ಬಂತು? ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅನ್ನುವಂತಹ ಶಿಫಾರಸು ಏನು ಬಂತು, ಅದು ಬರ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಮಂಡ್ಯ ಡಿಸಿ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಭುಗಿಲೇಳುತ್ತೆ. ಕಾವೇರಿ ವಿಚಾರದಲ್ಲಿ ಮಂಡ್ಯದ ಸಂವೇದನೆಯೇ ಬೇರೆ ರೀತಿ. ಈ ಬಾರಿಯಂತೂ ಮಂಡ್ಯ ರೈತರಿಗೆ ನೀವು ಕಾವೇರಿ ನೀರನ್ನ ಕೃಷಿಗೆ ಬಳಸಬಾರ್ದು ಅಂತ ಹೇಳಿ ಕೈಕಟ್ಟು ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಯಾಕಂದ್ರೆ ಜಲಾಶಯಗಳಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ. ಇದರ ಮಧ್ಯೆ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅನ್ನುವಂತಹ ಆದೇಶ ಏನು ಬಂದಿದೆ, ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ನಮ್ಮ ಮರಣ ಶಾಸನ, ನಮಗ್ ದಯಾಮರಣ ಕೊಟ್ಬಿಡಿ ನೀವು ನೀರು ಹರಿಸುವುದಾದ್ರೆ ಅಂತ ಹೇಳಿ ರೈತರು ಹೇಳ್ತಿದ್ದಾರೆ. ಇದರ ಮಧ್ಯೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಂಡ್ಯ ಡಿಸಿ ಹಾಗೆ ಎಸ್ಪಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ತಿಳುವಳಿಕೆಯನ್ನ ಮೂಡಿಸಿ ಅನ್ನುವಂತಹ ಸೂಚನೆಯನ್ನ ಕೂಡ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.